ನೋಡಮ್ಮಿ, ಅರ್ಜೆಂಟಾಗಿ ಮದುವೆ ಮಾಡ್ಬೇಕಾಯ್ತೈತಲ್ಲ. ಏನಾಯ್ತದೋ ಎತ್ತಾಯ್ತದೋ ಇದೆಲ್ಲ ಟೆನ್ಷನ್ ತಗೋಬೇಡ. ಏನು ಎತ್ತೋ ಎಂತ ಏನಾನ ಆಗೋಗ್ಬಿಡ್ತದೋ ಇವೆಲ್ಲ ಯಾಕೆ ಬೇಕು? ನೋಡು, ನನ್ನ ಮಾತು ಕೇಳು. ನನ್ನ ತಮ್ಮ ಭಾಳ ಒಳ್ಳೇನು. ನಿನಗೂ ನಾನು 1000 ಕಿತ ಹೇಳಿದ್ದೀನಿ ನನ್ನ ತಮ್ಮ ಎಷ್ಟು ಒಳ್ಳೆಯವನು ಏನು ಎತ್ತ ಅಂತ ಹೇಳಿ. ಅಯ್ಯೋ ಅರ್ಜೆಂಟಾಗಿ ಮದುವೆ ಮಾಡ್ಕೊಡು ಅಂತ ಹೇಳ್ತಾವ್ರೆ ಅಂದರೆ ಅವನು ಲಂಡನ್ಗೆ ಅರ್ಜೆಂಟಾಗಿ ಹೋಗ್ಬೇಕಲ್ವಾ? ಅದಕ್ಕೆ ನೀನೇನು ಹೆದರ್ಕೋಬೇಡ. ನನ್ನ ತಮ್ಮ ಏನು ಅವನು ನಮ್ಮ ಚಿಕ್ಕಮ್ಮ ಏನು ಎಲ್ಲ ನನಗೆ ಗೊತ್ತು. ಬಹಳ ಒಳ್ಳೆಯರು ಅಂದರೆ ಬಹಳ ಒಳ್ಳೆಯರು. ನೀವು ಟೆನ್ಷನ್ ತಗೋಬೇಡ. ನೀನು ಆರಾಮಾಗಿ ಮದುವೆಗೆಲ್ಲ ರೆಡಿ ಮಾಡ್ಕೊಂಡು ಕಳಿಸು. ಅಯ್ಯೋ ಜಯಮ್ಮ, ಅವರೇ ನಿನಗೆ ಕಮ್ಮಿ ಇದು ಮಾಡ್ತಾರೆ ಅನ್ಕೊಂಡ. ಅಯ್ಯೋ ಬಾ, ಅವ್ರ ಮನೆಗೂ ಚೆನ್ನಾಗೈತೆ, ಕೊಟ್ಬಿಟ್ಟು ಹೆಂಗೋ ಮದುವೆ ಮಾಡ್ಕೊತಾರೆ. ನೋಡು, ಸೊಸೆ ಮಗಳು ಅವಳೆ ಆದ್ರೂ ಬರೋ ಸೊಸೆಗೆ ಅಂತ ಹೇಳ್ಬಿಟ್ಟು ಒಂಚೂರು ಅಷ್ಟು ಇಷ್ಟು ಎಲ್ಲ ಮಾಡಿ ಸಿಕ್ತಿದ್ಲು. ನೋಡು, ನೀನು ಏನು ಯೋಚನೆ ಮಾಡಬೇಡ. ನಡಿ ಸುಮ್ಕೆನೆ. ಇದನ್ನೆಲ್ಲ ಕೇಳೋಕೆ ಇಲ್ಲಿ ಗಂಟ ಬಂದಿದ್ದೀಗಮ್ಮ ಹುಡಿಕೊಂಡು. ಆವತ್ತೇ ಹೇಳಿದ್ದೀನಿ ಭಾಳ ಒಳ್ಳೆ ಹುಡುಗ ಅಂತ. ಆದರೂ ಬಂದ್ಬಿಟ್ಟು ಶಾನೆ ಆ ಥರ ಮಾಡ್ತಾವ್ರಲ್ಲ. ಅದಕ್ಕೆ ಶಾನೆ ಅಂದರೆ ಶಾನೆ ಆ ಥರ ಮಾಡಿದ್ರು ಮದುವೆಗೆ. ಅರ್ಜೆಂಟಾಗಿ ಆಗೋಗ್ಬಿಡ್ಬೇಕು ಮದುವೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಅದಕ್ಕೆ ಟೆನ್ಷನ್. ನನಗೆ ಯಾಕಪ್ಪ ಹಿಂಗೆ ಅರ್ಜೆಂಟ್ ಮಾಡ್ತಾವ್ರಲ್ಲ. ಹುಡುಗಂದೇನ ದೋಸೆ ಗೀಸ ಐತಾ ಇಲ್ಲ ಹುಡುಗಂದೇನ ಪ್ರಾಬ್ಲಮ್ಮ ಅಂತ ನನಗೆ ಒಂಚೂರು ಕೈ ಕಾಲಿ ನಡ್ಕೊಬಂದ್ಬಿಡ್ತದೆ ಅರ್ಜೆಂಟ್ ಅಂದ್ಬಿಟ್ರೆ. ಎಲ್ಲರೂ ಏನಂತವ್ರು ನಮ್ಮ ನೆಂಟರು ಅಂದರೆ ಬ್ಯಾಡ ನಿಧಾನಕ್ಕೆ ಮಾಡು, ಇಷ್ಟೊಂದು ಅರ್ಜೆಂಟ್ ಮಾಡ್ತಾವ್ರೆ ಅಂದರೆ ನೀನು ಹೊಸಿ ಟೈಮ್ ತಗೊಂಡು ಮಾಡು ಜಯಮ್ಮ, ಶಾನೆ ಆ ಥರ ಕೊಡಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ಅದಕ್ಕೆ ನನಗೆ ಏನು ಮಾಡಬೇಕು ಏನು ಕಥೆಯೋ ಅರ್ಥವಾಯ್ತಿಲ್ಲ ನನಗಂತೂ. ಅದಕ್ಕೆ ನಾನು ಸುಮ್ಕೆ ಇವನಿ ನೋಡೋಣ ಅಂತ ಹೇಳ್ಬಿಟ್ಟು. ಅಯ್ಯೋ ಬಾ, ಹೆಂಗೋ ಮದುವೆ ಮಾಡಿ ಕಳಿಸಿದ ತಕ್ಷಣ ಎಲ್ಲನೂ ನಂದು ಹೊಸಿ ಇದಾಯ್ತದೆ. ಟೆನ್ಷನ್ ಕಮ್ಮಿ ಆಯ್ತದೆ. ನನ್ನ ಮಗಳು ಪಾರಿನಾಗೋಳಲ್ಲ ಅಂತ ಖುಷಿನೂ ಆಯ್ತದೆ. ಅತ್ತೆ ಕಾಟ ಇರೋಕ್ಕಿಲ್ಲ, ಮಾವನ ಕಾಟ ಇರೋಕ್ಕಿಲ್ಲ, ಯಾರ ಕಾಟನೂ ಇರೋಕ್ಕಿಲ್ಲ. ಗಂಡ ಹೆಂಡ್ರು ಇಬ್ಬರೇನಿಯ ಸುಖವಾಗಿರ್ತಾರ ತಾಗೆ. ಓ ಹಂಗೆ ಅನ್ಕೊಂಡು ನೋಡಿ ಮಂತಾಗ ಸುಮ್ಕೆನೆನಿಯ. ಸುಮ್ಮನೆ ಟೆನ್ಷನ್ ತಗೊಳ್ಳೋದಲ್ದೆ ನನಗೂ ಟೆನ್ಷನ್ ಕೊಡ್ತೀಯ ಕಣವ ನೀನಂತೂ. ಸುಮ್ಕೆನೆನಿಯ. ನಡಿ ನನ್ನ ತಮ್ಮ ಕೊಡಕ್ಕೆ ಯಾವ ಯೋಚನೆನೂ ಮಾಡಬೇಡ. ನಾನು ಚೆನ್ನಾಗಿಲ್ದ್ರನ್ನೆಲ್ಲ ನಾನು ಏನಾರ ಹೇಳಿನಿ ನಾನು ಹೇಳು. ನಾನು ಚೆನ್ನಾಗಿಲ್ದಿರೋ ಊರನ್ನೆಲ್ಲ ಹೇಳಂಗಿಲ್ಲ ನಾನು. ನಮ್ಮ ಸಂಬಂಧದಾಗ ಎಷ್ಟು ಗಂಡುಗಳವೆ, ನಾನು ಯಾರನ್ನ ಹೇಳಿದ್ದೀನಿ ಮದುವೆ ಮಾಡ್ಕ ಅಂತ. ಇವು ನನ್ನ ತಮ್ಮ ಒಳ್ಳೇನು ಅಂತ ಹೇಳಿರೋದು ಅಷ್ಟೇ. ಸರಿ ಪದಿ ಬಾ ಮತ್ತೆ ಹೋಗೋಣ. ಟೇಮ್ ಆಯ್ತದ ನಮಗೂ. ಬಾ ಹೋಗೋಣ. ಹೆಂಗ ಮದ್ವೆಗೆ ಮತ್ತೆ ಎಲ್ಲ ಹೋಗ್ಬಿಡ್ತೀನಿ ನಾನು ಅಂತ ಫೋನ್ ಹಾಕ್ಬಿಟ್ಟು. ನನಗೂ ಓಕೆ ಕಣವ ಮಾಡ್ಬಿಡೋಣ ಬಿಡು, ರಿಜಿಸ್ಟ್ರ್ ಮ್ಯಾರೇಜು ಅಥವಾ ಏನೋ ನಿಧಾನಕ್ಕೇನೋ ಕೊಡೋದು ತಗೊಳ್ಳೋದು ಎಲ್ಲ ಮಾತಾಡ್ಬಿಟ್ಟು ಏನೋ ಮಾಡಿದ್ರಾಯ್ತು. ಬಾ ಮಾತಾಡ್ತೀನಿ ನಾನು ಕುಂತ್ಕೊಂಡು ಹಿಂಗೆ ಬಿಡೋಕ್ಕಿಲ್ಲ. ಸಂಜೆ ಫೋನ್ ಮಾಡಿ ಮಾತಾಡು ಬಾ. ನನಗಂತೂ ನೀನು ಬಿಟ್ಟು ನನಗಂತೂ ಇರೋಕ್ಕೆ ಏನೇ ಆಯ್ತಿಲ್ಲ. ನೀನಂದ್ರೆ ನನಗಂತೂ ಬೋಲ್ ಇಷ್ಟ. ನಿಮ್ಮ ಅಮ್ಮಂಗೆ ಹೇಳು. ನಿಮ್ಮ ಅಮ್ಮ ಒಳ್ಳೆ ನೀನು ಮದುವೆ ಮಾಡ್ಕೊಡಕ್ಕೆ ಸಾಯ್ತದೆ ಸುಮ್ಕೆನೆ. ನೀ ಹಾಡು ಹೇಳ್ಕೊಂಡಿರೋನು ಹ್ಞೂ ಅಂತ ಹೇಳ್ಕೊಂಡು ಹಾಡು ಹೇಳ್ಕೊಂಡಿರ್ತದೆ. ಏ ನಮ್ಮ ಅಮ್ಮನ ಮದುವೆಗೆ ಒಪ್ಸೋದು ಭಾಳ ಕಷ್ಟ, ಅಷ್ಟು ಸುಲಭ ಅಲ್ಲ. ನಮ್ಮ ಅಮ್ಮ ಒಂದೇ ಒಪ್ಕೊಳ್ಳೋದಾಗಿದ್ರೆ ಹೆಂಗೋ ಒಪ್ಕೋಬೋದಾಗಿತ್ತು. ಆದರೆ ನಮ್ಮ ಅಮ್ಮ ಗೊತ್ತಲ್ಲ, ನಮ್ಮ ಅಮ್ಮನ ಫ್ರೆಂಡ್ಸ್ಗಳೆಲ್ಲನೂ ಕೇಳಿ ಹಂಗಂತೆ ಹಿಂಗಂತೆ, ಹುಡುಗ ಚೆನ್ನಾಗಿಲ್ಲ ಹುಡುಗ ಸರಿ ಇಲ್ಲ ಅದು ಬೇರೆ ಬ್ಯಾರೆ ಬೇರೆ ಎಲ್ಲ ಟೆನ್ಷನ್ಗಳು ಇಕ್ಕತ್ತದೆ ನಮ್ಮಮ್ಮ. ಏನು ಮಾಡಬೇಕು ಈಗ? ನೀನು ಇಲ್ಲಿಗೆ ಬಂದಿದ್ದೀಗ ನನಗಂತೂ ಜೀವ ಹೊಡ್ಕತೈತೆ. ಯಾರನ್ನ ನೋಡ್ಬಿಟ್ರೆ ನಮ್ಮ ಅಮ್ಮಂಗೆ ತಂದು ಇಕ್ಕಿದ್ರಂತೂ ಮುಗೀತು ನನಗಂತೂ ಕತೆ. ಸುಮ್ಕೆನೆ ಒಡೆದು ಬಿಸಾಕ್ಬಿಡ್ತದೆ ನಮ್ಮಮ್ಮ. ಅದಕ್ಕೆ ನೀನು ಬರಬೇಡ ಅಂತ ಹೇಳಿದ್ದು. ನೀನು ನೋಡ್ರೆ ಬಾ 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 ಅಂತೀಗ. ನಮ್ಮ ಅಮ್ಮಿನ ಕಾಲೇಜ್ಗೆ ಕಳ್ಸೋಕ್ಕಿಲ್ಲ, ಓದಿಸೋದು ಇಲ್ಲ, ಸುಮ್ಕೆ ಒಡೆದು ಬಿಸಾಕ್ಬಿಡ್ತದೆ ಅಂತ ನಾನು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ. ನೀನು ನಾನು ನೋಡಬೇಕು ಅಂತ ಅನ್ಸಿದ್ರೆ ನಾನು ಬರೋದೇನೆ. ಎಷ್ಟು ದಿನ ಅಂತ ನಿಮ್ಮ ಅಪ್ಪ ಅಮ್ಮಗೆಲ್ಲ ಎದ್ರುಕೊಂಡಿರೋಕ್ಕಾಯ್ತದೆ ಹೇಳು? ನನಗಂತೂ ಎದ್ರುಕೊಂಡಿರೋಕೆ ಇಷ್ಟನೂ ಇಲ್ಲ, ನಾನು ಎದ್ರುಕೊಳ್ಳೋದೂ ಇಲ್ಲ. ನೋಡು, ನಾನು ಯಾರಿಗೂ ಎದ್ರುಕೊಳ್ಳಲ್ಲ. ನೀನನ್ನು ಮೀಟ್ ಮಾಡಬೇಕು ಅನ್ನಿಸ್ದಾಗೆಲ್ಲ ಗೊತ್ತಿರೋದೇ ನೀನು. ಏ ಜಯಮ್ಮ, ಅವಳು ಸರೋಜಿ ಮಗಳಲ್ವೇ? ಊನಲ್ಲಿ ಸರೋಜಿ ಮಗಳೇನೇನಿಯ? ಇಲ್ಲೇನು ಮಾಡ್ತಾವಳೆ? ಕಣ್ಕಣಕ್ಕಿಲ್ವೇನಿ? ಯಾವುದೋ ಹುಡುಗನ ಜೊತೆ ನಿಂತ್ಕೊಂಡು ಮಾತಾಡ್ತಾವಳೆ. ಅಯ್ಯೋ ಶಿವನೇ, ಇಷ್ಟು ದಿನ ಹೆಂಗೋ ಸರೋಜಿ ನೆಮ್ಮದಿಗಿದ್ಲು, ಶುರುವಾಯ್ತಾ ಮಗಳು ಕತೆ. ಅಲ್ಲಿ ನೋಡಿ ಯಾವನ ಇವನು? ಹೋಗಿ ಉಗ್ತುಬಿಟ್ಟು ಯಾಕೋ ಸುಗುತ್ ಬರೋಣ. ಈಗಿನ ಕಾಲದ ಹುಡುಗಿಯರನ್ನ ಹಿಂಗೆಲ್ಲ ಹ್ಯಾಂಡ್ಲ್ ಮಾಡಿದ್ರೆ ಭಾಳ ಕಷ್ಟ ಆಯ್ತದೆ. ನಾವು ಹೋಗಿ ಬೈಯೋದು, ಎದ್ರಕಂಡು ಬಾವಿಗೆ ಬೀಳೋದು, ನಮ್ಮ ಮ್ಯಾಲೆ ಬರೋದು, ಇದೆಲ್ಲ ಬೇಕೇನೆ ಜಯಮ್ಮ. ಆದರೆ ಈ ಪಾಟಿ ಚಿಕ್ಕ ವಯಸ್ಸಾಗೇನೇನಿಯ ಇಷ್ಟೆಲ್ಲ ಮಾಡ್ತಿರೋದು ನನಗೇನೋ ಸರಿ ಅಂತ ಅನ್ನಿಸ್ತಿಲ್ಲ. ಯಾರ ಹುಡುಗ ಹಿಂಗವನಿ? ನನಗೇನು ನೋಡೋಕ್ಕೇನೋ ಒಳ್ಳೆ ಥರ ಕಾಣಿಸ್ತಿಲ್ಲ. ನಿಂಗೆ? ನಮ್ಮ ಅಮ್ಮನ ಫ್ರೆಂಡ್ಸುಗಳವರಲ್ಲ, ಒಬ್ರು ಸರಿ ಇಲ್ಲ, ಎಲ್ಲ ಬಿಟ್ಟಿ ಕುಳ್ ತಿನ್ನಕ್ಕೆ ಬರ್ತಾರೆ ನಮ್ಮ ಮನೆಗೆ. ಇದೇನ್ಲೆ ನಮ್ಮ ಬಗ್ಗೆನೇ ಮಾತಾಡ್ತಿದ್ದಂಗೆ ಅವಳೆ? ನಾವೆಲ್ಲಿ ಬಿಟ್ಟಿ ಕುಳಕ್ಕೆ ತಿನ್ನಕ್ಕೆ ಹೋಯ್ತೀವಿ? ಇಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಬಿಡು. ನೀನು ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಯಾಗಲೂ ಮುಟ್ಕೊಂಡು ಏನೇ ನೋಡ್ಕತ್ತೀಯಾ? ನಮ್ಮ ಬಗ್ಗೆ ಅಲ್ಲ. ನಾವು ಯಾಕೆ ಅವ್ರ ಮನೆ ಬಿಟ್ಟಿ ಕುಳ್ ತಿನ್ನಕ್ಕೆ ಹೋಗೋಣ? ಸುಮ್ಮನೆ ತಿನ್ನಕ್ಕೆ ಹೋಯ್ತೀವಿ ಅಷ್ಟೇ. ನಮ್ಮ ಇಬ್ಬರು ವಿಷಯ ನಮ್ಮ ಅಮ್ಮ ಒಪ್ಕೋಬೇಕು ಅಂದರೆ ಅವರೆಲ್ಲ ಒಪ್ಕೊಂಡು ಅಂದು ಇವೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಶಾನೆ ಟೈಮ್ ಆಯ್ತದೆ. ದೇವರಾಣೆಗೂ ಅಷ್ಟು ಇಷ್ಟೇ ಟೈಮ್ ಆಗೋಕ್ಕಿಲ್ಲ. ನನಗಂತೂ ಬೇಜಾರ ಹೋಗ್ಬಿಟ್ಟೈತೆ.
ಪ್ಲೀಸ್ ಹೆಂಗನ ಮಾಡಿ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅಮ್ಮನ ಒಪ್ಸ್ಬೇಕು ನೀನು ಅಷ್ಟೇನಿಯ. ನಮ್ಮ ಅಮ್ಮಂಗೆ ಹಾಡು ಹೇಳೋದು ಅಂದರೆ ಭಾಳ ಇಷ್ಟ. ನೀನು ಹಾಡು ಹೇಳ್ತೀಯ ಅಂತ ಗೊತ್ತಾಗ್ಬಿಟ್ರೆ ಗ್ಯಾರಂಟಿ ಒಪ್ಕೋತದೆ. ಯಾವ್ದಾನ ಒಂದು ಹಾಡು ಹೇಳಕ್ಕೆ ಶುರು ಮಾಡ್ಕ ನೀನು. ಹಾಗೆ ಹಿಂಗೆ ಸರಿಗಮ ಪಥ ಆಡ್ತಾರಲ್ಲ, ಹಂಗೇನು ರಾಗವಾಗಿ ಆಡಬೇಕು ಅಂತ ಏನಿಲ್ಲ. ಹೆಂಗೆ ಸಿಕ್ಕರಂಗೆ ಆಡಿದ್ರೂ ಏನು ತೊಂದರೆನೂ ಇಲ್ಲ. ನನ್ನ ಮಾತು ಕೇಳು. ಹೆಂಗೂ ಎಲ್ಲ ಸುರೋಯ್ತದೆ. ಹಂಗೇನೆ ನಮ್ಮ ಅಮ್ಮಂಗೆ ಹಾಡು ಇಷ್ಟ. ಫ್ರೆಂಡ್ಸುಗಳ್ನು ಬೇಕಾದ್ರೆ ಬಿಟ್ಬಿಡ್ತದೆ ಹಾಡುಗೋಸ್ಕರ. ಹಂಗೆ ನೋಡು, ನನ್ನ ಮಾತು ಕೇಳಿ ಅಷ್ಟು ಮಾಡು, ಸರಿನಾ? ನಾಳೆ ಪಿಕ್ಚರು ಕರ್ಕೊಂಡೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಕಾಲೇಜಿಗೆ ಪೀಚ್ ಕಟ್ಟು ಬರಬೇಕು ಅಂತನೋ, ಇಲ್ಲ ಅಂತಂದರೆ ಎಕ್ಸಾಮು ಫೇಲ್ ಆಗಿದ್ದೀನಲ್ಲ ಅವ್ನು ಕೊಟ್ಟು ಬರಬೇಕು ಅಂತನೋ ಹೋಯ್ತೀನಿ. ಬಾ ನೀನು ಅಲ್ಲಿಗೆ. ಜಯಮ್ಮ, ಈಗಿನ ಕಾಲದಾಗ ಮಕ್ಕಳನ್ನ ನಂಬಕ್ಕಾಗಕ್ಕಿಲ್ಲ ನೋಡಿ. ಏನೇ ಹೇಳು ನೀನು, ಮನೆಯಾಳಿಗಳು ಎಲ್ರೂ. ನೀನು ಎಷ್ಟು ಹೇಳಿದ್ರು ಅಷ್ಟೇನೇ ಬುದ್ಧಿ ಕಲಿಯೋಕ್ಕಿಲ್ಲ. ಇವನು ಯಾರು ಏನು ಎತ್ತ ಕುಲ ಗೋತ್ರ ಗೊತ್ತಿಲ್ಲ. ನಮ್ಮೂರು ಹುಡುಗ ಅಲ್ವೇ ಅಲ್ಲ. ಇವಳು ನೋಡು ಎಲ್ಲ ಹೆಂಗೆ ಹೇಳ್ಕೊಡ್ತಾವಳ ಅವ್ರ ಅಮ್ಮನ ಬಗ್ಗೆ ನಮ್ಮ ಬಗ್ಗೆ ಎಲ್ಲನೂ. ನೋಡು, ಇಷ್ಟು ದಿನ ನಾನು ನಿಮ್ಮ ಸಹಾಯಕ್ಕೂ ನಿಂತ್ಕೊಂಡಿದ್ದೀನಿ. ಹಂಗೇನೇನಿಯ ನಾವು ಹೆಂಗನ ಮಾಡಿ ಪಾಪ ಸರೋಜಿ ಸಹಾಯಕ್ಕೂ ನಿಂತ್ಕೋಬೇಕು. ಈ ಮೋಸ ತಪ್ಪಿಸ್ಬೇಕು. ಎಲ್ಲೋ ಡಬ್ಬಿ ವಿಷಯ ಗೊತ್ತಾಗಬೇಕು. ಆ ಸರೋಜಿಗೆ ಹೆಂಗ್ಲೆ ಹೇಳೋದು? ಆ ಸರೋಜಿ ಹೇಳಿದ್ರೆ ನಂಬ್ತಾಳೆ ನಂಬಕ್ಕಿಲ್ವಾ ಅಂತ. ನಾವು ಹೇಳಿದ್ರೆ ನಂಬಿದ್ದಂಗಿತ್ತಾಳೆ, ನಾವು ಹೇಳಿದ್ರೆ ನಂಬ್ತಾಳೆ. ಆ ಆಂಟಿಗಳ ಬಗ್ಗೆ ಎಲ್ಲ ಯಾಕೆ ತಿಳಿ ಕೊಡಿಸ್ಕೊತೀಯ? ಅಯ್ಯೋ, ಅವೆಲ್ಲ ಉಗುತ್ ಬಿಸಾಕು. ನಿಮ್ಮ ಅಮ್ಮಂದು ವಿಷಯನ ನೀನು ಹೇಳು ನನಗೆ. ನಿಮ್ಮ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು. ನಿಮ್ಮ ಅಮ್ಮನ ಹೆಂಗನ ಮಾಡಿ ನಾನು ಒಪ್ಪಿಸ್ತೀನಿ. ನನಗಂತೂ ನಿಮ್ಮ ಅಮ್ಮನ ಒಪ್ಸೋದಕ್ಕೆ ಹಾಡು ಹೇಳಬೇಕು ಅಂದಲ್ಲ, ಹೆಂಗೋ ಹಾಡನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಚಿನ್ನ, ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಯ್ತದ ರನ್ನ? ನೋಡು, ನಾನು ನೀನು ಓಡೋಗನಾಗಲಿ ಮದುವೆ ಮಾಡ್ಕೊಬಿಡೋಣ. ನೀನು ಬಿಟ್ಟು ನಾನಿರೋಕ್ಕಿಲ್ಲ, ನನ್ನ ಬಿಟ್ಟು ನೀನು ಇರೋಕ್ಕಿಲ್ಲ, ನಿನ್ನ ಬಿಟ್ಟು ನಾನಿರೋಕ್ಕಿಲ್ಲ. ನಮ್ಮಿಬ್ರದೂ ಎರಡು ದೇಹ, ಒಂದೇ ಜೀವ ನಮ್ಮಿಬ್ರದೂ, ಸರಿನಾ? ನಿಮ್ಮ ಅಮ್ಮಂತಾಗ ಹಿಂಗೆ ಒಂದು ಹಾಡು ಹೇಳ್ಬಿಡ್ತೀನಿ. ಎರಡು ದೇಹದಲ್ಲಿ ಒಂದೇ ಜೀವದ ಬಳ್ಳಿ ಅಂತ ಹೇಳ್ಬಿಟ್ಟು ಒಂದು ಹಾಳು ಬಿಟ್ಬಿಟ್ರೆ ಹೆಂಗೋ ನಿಮ್ಮ ಅಮ್ಮ ಹ್ಞೂ ಅಂತ ಹೇಳ್ಬಿಟ್ಟು ಹೆಂಗೋ ಒಪ್ಕೊಬಿಡ್ತದೆ. ನೋಡು, ಈ ವಿಷಯ ನಮ್ಮಿಬ್ರ ಮಧ್ಯೆ ಸೀಕ್ರೆಟಾಗಿ ಏನೇ ಇರಲಿ, ಯಾರಿಗೂ ಹೇಳ್ಬೇಡ. ಒಂದಿನ ಎಲ್ಲ ಬಂದು ನಿಮ್ಮ ಅಮ್ಮಂತಾಗ ಚೆನ್ನಾಗಿ ಹಾಡು ಹೇಳ್ಬಿಟ್ಟು ಹೆಂಗೋ ಫಿಕ್ಸ್ ಮಾಡಿಬಿಡ್ತೀನಿ, ಸರಿನಾ? ಸರಿ ಸರಿ. ಇವಳ ಈ ಮಿಂಟ್ರಿ ಅವಳೆ ಕಣಮ್ಮ. ಇವಳು ಅವ್ರ ಅಮ್ಮನ ಬಗ್ಗೆ ವೀಕ್ನೆಸ್ ಎಲ್ಲ ಹೇಳ್ಕೊಡ್ತಾಳೆ ಹುಡುಗಂಗೆ ಈಗಲಿಂದ ನೆನೆಯ. ನಾವು ಮೊದಲು ಎಲ್ಲ ಸರೋಜಿಗೆ ಹೇಳ್ಕೊಡ್ಬೇಕು. ಹೊಡಿಬೇಡ ಅಂತ ಹೇಳೋಣ, ಬುಳಿಬೇಡ ಅಂತ ಹೇಳೋಣ. ಏನೋ ಸರೋಜಿ ಪುಟ್ಟಿ ವಿಷಯನ ಹೋಗಿ ಸರೋಜಿಗೆ ನಾವು ಹೇಳಲೇಬೇಕು. ಲವ್ ಡಬ್ಬಿ ವಿಷಯನ. ಮನೆಯಾಳಿ ನಾವೆಲ್ಲ ಹೆಣ್ಮಕ್ಳು ಅಂತ ಹೆಂಗೆ ಸಾಕಿರ್ತಾರೆ, ಬಂದ್ಬಿಟ್ಟು ಇಂಥ ನನ್ನ ಮಗ ಯಾವನೋ ಬಂದ್ಬಿಟ್ಟು ಆರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡೋದು. ಜಯಮ್ಮ ನೋಡಿಯೇ, ಈ ವಿಷಯನ ಹೇಳ್ಬೇಕು ಸರೋಜಿಗೆ. ಯಾವುದೋ ಆಂಟಿರು ನಮ್ಮನ್ನೇ ನೋಡ್ತಾ ಇದ್ದಂಗಿದ್ರಪ್ಪ, ಸದ್ಯ ಈಗ ಹೋದ್ರು. ಅಂತೀರಾ? ಎಲ್ಲಿ ಯಾರು ಇಲ್ವಲ್ಲ? ಸುಮ್ಮನೆ ಹೇಳ್ದೆ ಅಷ್ಟೇ. ಯಪ್ಪ, ನನಗೆ ಭಯ ಆಯಿತು. ಯಾರನ್ನ ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಡ್ತಾರಾ ಅಂತ ಹೇಳಿ. ನೋಡು, ನಾನು ನೀನು ರೀಲ್ಸ್ ಮಾಡಿಬಿಟ್ಟು ಫೇಮಸ್ ಆಗಬೇಕು. ಮದುವೆ ಆದಮೇಲೆ ನಾವು ಚೆನ್ನಾಗಿ ಸಂಪಾದನೆ ಮಾಡಬೇಕು. ನಮ್ಮ ಅಮ್ಮ ಅವರೆಲ್ಲನೂ ನಮ್ಮನ್ನು ನೋಡಿ ಖುಷಿ ಪಡಬೇಕು. ನೋಡಪ್ಪ, ನಾನು ಬ್ಯಾಡ ಅಂದ್ರೂ ಮದುವೆ ಮಾಡ್ಕೊಂಡು ಹೆಂಗೆ ಫೇಮಸ್ ಆಗೋಗ್ಬಿಟ್ಟವಳೆ ಅಂತ, ಸರಿನಾ? ಸರಿ ಸರಿ, ಲವ್ ಯು ಬೇಬಿ. ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ತೀನಿ, ಸರಿನಾ? ನಾಳೆ ಫಿಲಮ್ ನೋಡೋಕೆ ಬಂದ್ಬಿಡು ಥಿಯೇಟ್ರ್ ಹತ್ರ. ನಾನು ಬಂದ್ಬಿಡ್ತೀನಿ, ಸರಿನಾ? ಸರಿ ಸರಿ ಆಯಿತು. ನಮ್ಮಮ್ಮ ಫ್ರೆಂಡ್ ಮನೆ ಗೊತ್ತಿಯಮ್ಮ, ಏನೋ ಬುಕ್ ಇಸ್ಕೊಬಿಟ್ಟು ಬರಬೇಕು ಅಂತ ಬಂದಿದ್ದೆ. ನೋಡಿ, ನಾನು ಅಲ್ಲಿ ಗಂಟ ಬರ್ತೀನಿ. ಹೋಗ್ಬಿಟ್ಟು ಹಂಗೇನೇ ಒಂದು 10 ನಿಮಿಷ ನನ್ನ ಫ್ರೆಂಡ್ ಮನೆಗೆ ಇದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ. ಸರಿ ಸರಿ ಆಯಿತು. ಬಾ, ಇಬ್ರು ಅಲ್ಲಿ ತನಕ ಜೊತೆಗೆ ಹೋಗೋಣ. ಇಲ್ಲಿ ಹುಲ್ಲಿನ ಮರ ಅಡ್ಡ ಐತಲ್ವಾ, ಅಡ್ಡ, ಅದಕ್ಕೆ ಯಾರಿಗೂ ನಾವು ಕಾಣಕ್ಕಿಲ್ಲ ಅಂತ ಇಲ್ಲೂ ಕರೆದಿದ್ದಿನ. ಸರಿ ಸರಿ, ಬಾ ಹೋಗೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮಾಡಿದ ಪ್ರಾಣದಂತೆ, ಚೇತನವಾದಂತೆ ಬಂದ ನೀನು, ನೀ ಬಂದ ಹೋದ ಮೇಲೆ ಬಾಕಿ ಇನ್ನೇನು. ಆ, ಆ, ಆ. ಓ ಅಣ್ಣ, ಯಾಕೆ ಜಯಮ್ಮ ಮನೆಗಿಲ್ವೋ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಾನು ಕೋರಸ್ ಕೊಟ್ಟಿದ್ದು. ಆ ಹಾಡೊಂಥರ ಸಂದಕ್ಕಿತ್ತ. ಹೂವಿನ ಬಾಣದಂತೆ. ಈಗ ಹುಡುಗಿ ಹೇಳಿದ್ಮೇಲೆ ನಿಜವಾದ ಹಾಡೇನಿಯ ಮರ್ತೋಗ್ಬಿಟ್ಟೈತೆ. ಓ ಓ ಓ, ಆದ್ರೆ ಪದ ಬುಡಕ್ ಮಾತ್ರ ನಂಗೆ ಬೋಲಿ ಇಷ್ಟ ನೋಡು. ಸರಾಜಿ, ನನ್ನ ಎಂಡ್ರೋಗೆ ನನ್ನ ಹಾಡು ಹೇಳೋದ್ ಕಂಡ್ರೆ ನೀ ಆಗಕ್ಕಿಲ್ಲ. ನಮ್ಮ ಯಜಮಾನಪ್ಪಂಗ ಅಷ್ಟೇ ಆಗಕ್ಕಿಲ್ಲ. ಲೇ, ನೀನು ನನ್ನ ಗಂಡ ಇಬ್ರು ಹಿಂಗೆ ಹಾಡು ಹೇಳೋದು ನೋಡಿದ್ರೆ ಅಪ್ಪಕ್ಕದ ಮನೆ ರತಿ ಎಪ್ತಿ ಹೇಳ್ಕೊಳಕ್ಕಿಲ್ವೇನೆ? ನಾವು ಬರೀ ಹಾಡು ಹೇಳ್ತಿದ್ವಿ, ಯಾರೇ ಏನ್ಲೇ ಮಾಡ್ತಾ ಇದೀವಿ. ಹಾಡು ಹೇಳಿ ಫೇಮಸ್ ಆಗೋದ್ರ ತೆಪ್ಪೇನೆ. ನೀನಿಲ್ಲ ಹಾಡು ಹೇಳ್ಕೊಂಡು ಹಾಡು ಹೇಳೋದು ಹೆಂಗೆ ಫೇಮಸ್ ಆಗೋದು ಹೆಂಗೆ ಅಂತ ಕುಂತ್ಕ, ಅಲ್ಲಿ ನಿನ್ನ ಮಗಳು ಲವ್ ಮಾಡೋದು ಹೆಂಗೆ, ಓಡೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುಂತಿತ್ತಾಳೆ. ಲೇ ಪಾಪ ಕಳ್ಳಿ, ನನ್ನ ಮಗಳು ಅಂತೋಳಲ್ಲ. ನನ್ನ ಮಗಳು ಬಗ್ಗೆ ಹಿಂಗೆಲ್ಲ ಹೇಳೋದು ಅಪಪ್ರಚಾರ ಮಾಡೋದು ತಪ್ಪಲ್ವೇನೆ ಪದ್ದಿ? ನನ್ನ ಮಗಳು ಬಗ್ಗೆ ಹಿಂಗೆಲ್ಲ ಅಪಪ್ರಚಾರ ಮಾಡ್ತಿದ್ರೆ ನೀವು ಇಬ್ರು. ನನ್ನ ಮಗಳು ಭಾಳ ಒಳ್ಳೇಳು. ಅವಳನ್ನ ನಾನು ಫುಲ್ ಸ್ಟ್ರಿಕ್ಟಾಗಿ ಬೆಳೆಸಿವ್ನಿ ಗೊತ್ತಾ? ಅವಳು ಆ ಕಡೆ ಈ ಕಡೆ ಕಣ್ಣೆತ್ತು ನೋಡಕ್ಕಿಲ್ಲ, ಹಂಗೆ ಬೆಳೆಸಿವ್ನಿ. ನಂಬಿಕೆ ಒಳ್ಳೇದು ಸರೋಜಿ, ಅತಿಯಾದ ನಂಬಿಕೆ ಒಳ್ಳೇದಲ್ಲ, ಸರಿನಾ? ನೋಡು, ನಾನು ಜಯಮ್ಮ ಈಗ ನಡ್ಕೊಂಬಿಟ್ಟು ಬರ್ಬೇಕಾರೆ ಕಣ್ಣಾರೆ ನೋಡಿದೀವಿ. ಅವನು ಯಾವನೋ ನಮ್ಮೂರನ್ನ ಅಲ್ಲ ಅನ್ನಿಸ್ತದೆ ಹುಡುಗ. ಅವನು ನಿನ್ನ ಮಗಳು ಇಬ್ರು ಕಿಸ ಅಂತ ಕಿಸ್ಕೊಂಡು ಓಹೋ ಏನೇನೋ ಮಾತಾಡ್ಕೊಂಡು ಕುಂತಿದ್ರು. ನಾನೇನಿಯ ನೋಡಿವ್ನಿ ಇಬ್ರು. ನೋಡಿ ಸರೋಜಿ, ಮಗಳು ಮರ್ಯಾದೆ ಪ್ರಶ್ನೆ ಹುಷಾರು. ಈಗಿನ ಕಾಲದ ಹುಡುಗಿಯನ್ನ ನಂಬಕ್ಕಾಗಿಲ್ಲ.
ಹ್ಮ್ ನೋಡು, ಮಾನ ಮರವದಿ ಹೋಗ್ಬಿಡ್ತದೆ. ಅದಕ್ಕೆ ನಿನಗೆ ಮಾತ್ರ ಹೇಳ್ಬೇಕು, ಹುಷಾರಾಗಿ ಹೇಳೋಣ ಅಂತ ಇಲ್ಲೋಗ್ ಬಂದಿದ್ದು. ಮೋಸಗಾತಿಯೇ ಮೋಸಗಾತಿಯೇ, ನನ್ನ ಮಗಳು ಹಿಂಗೆಲ್ಲ ಮೋಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟು ಚೆನ್ನಾಗಿ ಬೆಳೆಸ್ದೆ ನನ್ನ ಮಗಳನ್ನ. ಸಂದಕ್ಕಿರ್ಬೇಕು ನನ್ನ ಮಗಳು. 4 ಜನ ಮುಂದೆ ತಲೆ ಎತ್ಕೊಂಡು ನಾನು ಬಾಳ್ಬೇಕು ಅಂತ ಬೆಳೆಸ್ದೆ. ಇವಳು ನೋಡ್ರೆ ಹಿಂಗೆ ಮಾಡ್ಬಿಟ್ಟವಳಲ್ಲ. ನನಗಂತೂ ಶಾನೆ ನೋವಾಗ್ತೈತೆ. ಅವಳೇನು ಇನ್ನೂ ಓಡೋಗಿಲ್ಲ. ಸುಮ್ಕಿರು, ಯಾಕೆ ಈ ಡವ್ ಮಾಡ್ತೀಯಾ? ನಿಮ್ಗೂ ಗೊತ್ತು ಅವಳೇ ನನ್ನ ಸ್ವಂತ ಮಗಳಲ್ಲ, ನಮ್ಮ ಅಕ್ಕನ ಮಗಳು ಅಂತ ಹೇಳ್ಬಿಟ್ಟು. ಆದ್ರೂ ನಮ್ಮ ಅಕ್ಕ ಸುಮ್ಮನೆ ಬಿಡೋಕಿಲ್ಲ ಕಣ್ಲೆ. ಕ್ಯಾರ ಪರ್ಕೆ ತಗೊಂಡು 2 ತಗೊಂಡು ಬಾರಿಸ್ಬಿಡ್ತಾಳೆ ನನಗೆ. ಸ್ವಂತ ಮಗಳು ಬೆಳೆಸ್ದಂಗೆ ಏನಿಯಾ ಬೆಳೆಸ್ದೆ ನಾನು. ಆದರೆ ಇಂಥ ಕಿತಾಪತಿ ಮಾಡ್ತಾವಳೆ ಅಂತ ಗೊತ್ತಿರಲಿಲ್ಲ. ನಮ್ಮ ಅಕ್ಕಂಗೆ ಏನೋ ವಿಷಯ ಗೊತ್ತಾಯಿತು ಅಂದರೆ ಕ್ಯಾರ ತಗೊಂಡು ಜ್ವರ ಬರೋ ಗಂಟ ಬಾರಿಸ್ತದ ಕಣ್ಲೆ ಪದ್ದಿ. ಇದಕ್ಕೆ ಏನಾರ ಒಂದು ಸೊಲ್ಯೂಷನ್ ಮಾಡಬೇಕು. ಅವಳಿಗೆ ಸರಿಯಾಗಿ ಬೆಂಡ್ ಎತ್ತಬೇಕು. ಆವಾಗ ಏನಿಯಾ ಬುದ್ಧಿ ಬರೋದು. ಈಗಿನ ಕಾಲದ ಹೆಣ್ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ಕಣ್ ಸರೋಜಿ. ಹೊಸಿ ಹುಷಾರು, ಹೊಡೆಯೋದು ಬಡಿಯೋದು ಮಾಡಿದರೆ ಆಮೇಲೆ ಏನಾರ ಹೆಚ್ಚಿಗೆ ಕಮ್ಮಿ ಮಾಡ್ಕೊಬಿಟ್ರೆ ನೋಡು, ನಾನು ಗೊತ್ತಲ್ಲ ಮೊದಲೇ ನೀಯ. ಏನು ನನ್ನ ಮೇಲೆ ಬಂದ್ಬಿಟ್ರೆ ಆಮೇಕಿಂದ ಪೊದ್ದಿನೇ ಬಂದು ಎಲ್ಲ ಇಸ್ಕೆ ಹೇಳಿದ್ದು ಅಂತ. ಹೊಸಿ ನಿಧಾನಕ್ಕೆ ಮಾತಾಡು, ಸರಿನಾ? ಕುಂತ್ಕೊಂಡು ಹಂಗಲ್ಲ ಕಣವ ಹಿಂಗಲ್ಲ ಕಣವ ಅಂತ ಮಾತಾಡು. ಇಲ್ಲ ನಿನಗೆ ಹೆಂಗೆ ಬೇಕೋ ಹಂಗೆ ಹ್ಯಾಂಡ್ಲು ಮಾಡು. ಅವಳು ಏನು ಅಂತ ನಿನಗೆ ಗೊತ್ತಿರ್ತದಲ್ಲ, ನಿನಗೆ ಹೆಂಗೆ ಬೇಕೋ ಹಂಗೆ ಹ್ಯಾಂಡ್ಲು ಮಾಡು ಅಷ್ಟೇ ನಿನಗೆ. ಇದಕ್ಕಿನ್ನು ಶಾನೆ ನಾನು ಏನು ಹೇಳೋಕ್ಕಿಲ್ಲ ನಿನಗೆ. ಎಂಥ ಕೆಲಸ ಮಾಡ್ತಾವಲ್ಲ ಹುಡುಗಿ. ನಮ್ಮ ಅಕ್ಕಂಗೆ ಹೆಂಗೋ ಮಾತು ಕೊಟ್ಟು ನಮ್ಮ ಅಕ್ಕ ತಿಂಗಳ ಕಾಸು ಕಳಿಸ್ದೆ ನನಗೆ ನೋಡ್ಕೊತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ಎಡವಟ್ಟಾಗೋಯ್ತದಲ್ಲ ಅಂತ ನೀನು ಬೇಜಾರು ನನಗಂತೂ ನೋಡುವೆ. ಏನು ಮಾಡೋದು ಎತ್ತು ಮಾಡೋದು ಒಂದೂ ಬರ್ತಾಯ್ತಿಲ್ಲ, ಒಂದೂ ಗೊತ್ತಾಯ್ತಿಲ್ಲ. ಸರಿ ಬಿಡು, ಬರ್ಲಿ ಅಮ್ಮರ ಮಳ್ಳಿಗೆ ಮಾಡ್ತೀನಿ ಬಿಡಕ್ಕಿಲ್ಲ. ಅವಳಿಗೆ ನೀನು ಪರ್ಕೆ ತಗೊಂಡು ಹೊಡೆದ್ಬಿಟ್ಟ ನಾ ಸರಿ ಪರವಾಗಿಲ್ಲ, ಬುದ್ಧಿ ಕಲಿಸ್ತೀನಿ ಪದ್ದಿ. ನೀನು ಹೇಳಿದ್ಮೇಲೆ ನಿಜನೇ ಇರ್ತದೆ, ಏನು ಹೇಳಿದ್ರು ನೋಡುವೆ ನಾನು ನೋಡ್ಕೊತೀನಿ ಬಿಡು. ಸರಿ ಸರಿ ಆಯಿತು, ಹುಷಾರು. ಬೆಂಗ್ಲಿ, ನನ್ನ ಗಂಡನ ಜೊತೆ ಹಾಡು ಹೇಳೋದು ಕಮ್ಮಿ ಮಾಡೆ. ನನಗೇನೋ ನಂಬಿಕೆ ಐತೆ ನಿನ್ನ ಮ್ಯಾಲೆ. ಆದರೆ ಜನ ಎಲ್ಲ ಹೆಂಗೆ ಸಿಕ್ಕರೆ ಹಂಗೆ ಏನಿಯ ಮಾತಾಡ್ತಾರೆ. ಹಂಗೊಂದು ಮಾತು ಹಿಂಗೊಂದು ಮಾತು ಇದೆಲ್ಲನೂ ಬೇಕಾ? ಅದಕ್ಕೆ ನೀನು ನೋಡು, ದಯವಿಟ್ಟು ಒಂದು ಸ್ವಲ್ಪ ಹಾಡು ಹೇಳೋದನ್ನು ಕಮ್ಮಿ ಮಾಡ್ಕ. ನೀನು ಒಬ್ಬಳೇ ಬೇಕಾದ್ರೆ ಎಷ್ಟು ಜನ ಕತ್ತೆರ ಆಗ್ದಂಗೆ ಹಾಡು ಹೇಳ್ದಂಗೆ ಹಾಡು ಹೇಳು, ನಾನೇನು ಕೇಳಂಗಿಲ್ಲ. ನನ್ನ ಗಂಡನ ಜೊತೆ ಸುತ್ತಿಕೊಂಡು ಮಾತ್ರ ಹಾಡು ಹೇಳ್ಬೇಡ್ಲೆ. ಏನಿಲ್ಲ ಏನಿಲ್ಲ ನಿನ್ನ ಗಂಡ ನನ್ನ ಮಧ್ಯೆ ಏನಿಲ್ಲ. ಯವ್ವ, ನಿಮ್ಮಿಬ್ರಿಂದ ನಾನು ಸತ್ತೆ ಅಷ್ಟೇ ಏನಿಯ. ಸತ್ತೆ ಏನ ಮಾಡ್ಕೊಂಡು ಹಾಳಾಗೋಗ್ರಿ. ನೀನು ಬದಲಾಗಕ್ಕಿಲ್ಲ, ಅವನು ಬದಲಾಗಕ್ಕಿಲ್ಲ. ನನ್ನ ಮಗಳು ಮದುವೆ ಮಾಡ್ಬಿಟ್ರೆ ಅಷ್ಟೇ ಏನಿಯ ಸಾಕು ನನಗೆ. ಅಯ್ಯೋ ಬಿತ್ರಿ ಮಗಳೇ, ಮನೊಬ್ಬ ಮಾಡ್ತೀನಿ. ಇವ್ರು ಮುಂದೆ ಕೋಪ ಮಾಡ್ಕೊಂಡ್ರೆ ನಾನು ಮರ್ಯಾದೆ ಹೋಯ್ತದೆ ಅಂತ ಸುಮ್ಮನಿದ್ದೆ. ಮೊಳ್ಳಿ ಇಷ್ಟೆಲ್ಲ ಮಾಡಿದೀಗ. ಮನೊಬ್ಬ ಐತೆ ನಿಂಗೆ ಪರ್ಕೆ ಪೂಜೆ. ಲವ್ವು ಈ ವಯಸ್ಸಿಗೆ ಲವ್ವು.